ಮಕ್ಕಳೇ, ಮಹಾಭಾರತದಲ್ಲಿ ಧರ್ಮರಾಜನು ದ್ಯೂತವನ್ನಾಡಿ ದ್ರೌಪದಿಯನ್ನೇ ಪಣಕ್ಕಿಟ್ಟು ಸೋಲುತ್ತಾನೆ. ದ್ರೌಪದಿ ತನ್ನ ದಾಸಿ ಎಂಬುದಾಗಿ ಕೌರವ ಭಾವಿಸುತ್ತಾನೆ ಮತ್ತು ತನ್ನ ತಮ್ಮನಾದಂತಹ ದುಶ್ಯಾಸನನಲ್ಲಿ ದ್ರೌಪದಿಯನ್ನು ಸಭೆಗೆ ಕರೆತರುವುದಕ್ಕಾಗಿ ಸೂಚಿಸುತ್ತಾನೆ. ಕರ್ಣ, ಶಕುನಾದಿ ಶಕುನಿಗಳು ಕೌರವನ ಮಾತನ್ನು ಸಮರ್ಥಿಸುತ್ತಾರೆ. ದುಶ್ಯಾಸನನು ಬಹಿಷ್ಠೆಯಾಗಿದ್ದಂತಹ ದ್ರೌಪದಿ ಇದ್ದಲ್ಲಿ ಹೋಗಿ ಅವಳಿಗೆ ಸಭೆಗೆ ಬರಲು ಹೇಳುತ್ತಾನೆ. ಆಗ ಅವಳು ತನ್ನ ಪರಿಸ್ಥಿತಿಯನ್ನು ಹೇಳ್ತಾಳೆ. ತಾನು ಬರಬಾರದು, ಬಹಿಷ್ಠೆಯಾದವಳು ಹೋಗುವಂತಿಲ್ಲ. ಇಲ್ಲ, ಧರ್ಮರಾಜನು ದ್ಯೂತದ ಪಣದಲ್ಲಿ ನಿನ್ನನ್ನು ಸೋತಿದ್ದಾನೆ, ಕರೆತರುವುದಕ್ಕೆ ನನಗೆ ಆಜ್ಞೆಯಾಗಿದೆ, ಬರಬೇಕು ಎಂಬುದಾಗಿ ಹೇಳ್ತಾನೆ. ಅವಳು ನಿರಾಕರಿಸಿದಾಗ ಕೈಯನ್ನೇ ಹಿಡಿದು ದರದರನೆ ಎಳೆದು ಸಭೆಗೆ ತರ್ತಾನೆ. ದ್ರೌಪದಿ ಕೂಗಿಕೊಳ್ಳುತ್ತಾಳೆ. 5 ಗಂಡಂದಿರು ತಲೆ ಕೆಳಗಾಗಿ ಕುಳಿತಿದ್ದಾರೆ. ಹೇಳಿದಳು, ನೋಡಿ, ನನ್ನನ್ನು ದುಷ್ಟನಾದಂತಹ ದುಶ್ಯಾಸನ ಹಿಡಿದು ಎಳೆದು ತರುತ್ತಿದ್ದರು, ನೀವೆಲ್ಲ ಸುಮ್ಮನೆ ಕುಳಿತಿದ್ದೀರಲ್ಲ. 5 ಪತಿಗಳು ನನಗೆ. ಜಗತ್ತಿನಲ್ಲಿ ಎಲ್ಲ ಮಹಿಳೆಯರಿಗೆ ಒಬ್ಬನೇ ಗಂಡ, ಆದರೆ ನನಗೆ ಮಾತ್ರ 5 ಪತಿಗಳಿದ್ದು ಇಂತಹ ದುಷ್ಟನಿಂದ ರಕ್ಷಣೆ ಕೊಡುವವರು ನನಗೆ ಯಾರಿಲ್ಲವಲ್ಲ ಎಂಬುದಾಗಿ ಕೇಳ್ತಾಳೆ. ಭೀಷ್ಮಾದಿಗಳೇ, ಗುರು ಪಾಂಡವರಿಗೆ ಗುರುಗಳಾದಂತಹ ದ್ರೋಣಾಚಾರ್ಯರೇ, ಕೃಪಾಚಾರ್ಯರೇ, ಧೃತರಾಷ್ಟ್ರಾದಿ ಹಿರಿಯರೇ, ಇಲ್ಲ, ಯಾರೂ ರಕ್ಷಣೆಯನ್ನು ಕೊಡುವಂತಿಲ್ಲ. ದ್ರೌಪದಿ ಕೂಗಿದಳು, ಆಕ್ರಂದನ ಮಾಡಿದಳು. ಇತ್ತ ಕಡೆಯಲ್ಲಿ ಕೌರವನ ಕಡೆಯವರು ನಗುತ್ತಾ ಅಟ್ಟಹಾಸ ಮಾಡತೊಡಗಿದರು. ಪಾಂಡವರನ್ನು ಹೀಯಾಳಿಸಿದರು. ಕೊನೆಯಲ್ಲಿ ದುಶ್ಯಾಸನನು ದ್ರೌಪದಿಯ ಸೀರೆ ಸೆಳೆಯುವುದಕ್ಕೆ ಪ್ರಾರಂಭಿಸಿದ. ಅಂಥ ಸಂದರ್ಭದಲ್ಲಿ ಅಂಗಲಾಚಿ ಕೇಳಿದಳು. ಹಸ್ತಿನಾಪುರದ ಅಜ್ಜ ಪ್ರಾಜ್ಞ ಭೀಷ್ಮಾಚಾರ್ಯರೇ, ನೋಡಿ, ಎಲ್ಲರನ್ನೂ ಕೇಳಿದಳು. ಯಾರೂ ಉತ್ತರಿಸುವವರಿಲ್ಲ. ವಿದುರನೊಬ್ಬನೇ ಇದ್ದ, ವಿರೋಧಿಸಿದ. ಹಸ್ತಿನಾಪುರದ ಕಳಂಕ, ಹಸ್ತಿನಾಪುರದಕ್ಕೆ ಇದು ಶಾಪ, ಹಸ್ತಿನಾಪುರ ನಾಶವಾಗಿ ಹೋಗುತ್ತದೆ ಇಂಥ ಹೆಣ್ಣು ಮಗಳಿಗೆ ಈ ರೀತಿಯಾಗಿ ಮಾಡುವುದರಿಂದ ಎಂಬುದಾಗಿ ಧೈರ್ಯವಾಗಿ ಹೇಳಿದಂಥವನು ವಿದುರ. ಆದರೆ ದುಶ್ಯಾಸನನ ದುಷ್ಟಬುದ್ಧಿಗೆ ಇದು ಕೇಳಲಿಲ್ಲ. ದ್ರೌಪದಿ ಅನಾಥೆಯಾದಳು. ಇಲ್ಲ, ಕೊನೆಯಲ್ಲಿ ತನ್ನನ್ನು ರಕ್ಷಿಸುವವನು ಶ್ರೀಕೃಷ್ಣ ಪರಮಾತ್ಮ ಮಾತ್ರ, ಬೇರೆ ಯಾರೂ ತನ್ನನ್ನು ರಕ್ಷಿಸಲಾರರು ಎನ್ನುವ ಏಕದೃಷ್ಟಿಯಿಂದ ಕೈ ಮುಗಿದು ಕೃಷ್ಣನನ್ನೇ ಭಜಿಸಿದಳು. ಕೃಷ್ಣ ಪರಮಾತ್ಮ ದಯಾನಿದೆ, ರಕ್ಷಿಸು ರಕ್ಷಿಸು. ಕೊನೆಯಲ್ಲಿ ಕೃಷ್ಣ ದಯ ತೋರಿದ. ದುಶ್ಯಾಸನ ಸೀರೆ ಎಳೆದಷ್ಟೂ ಎಳೆಯುತ್ತಾ ಹೋದ. ಸೀರೆಯ ರಾಶಿಯೇ ರಾಶಿಯಾಯಿತು. ಎಚ್ಚರ ತಪ್ಪಿ ಬಿದ್ದ, ರಾಶಿಯಾಗುತ್ತಾ ಹೋಯಿತು. ಶ್ರೀಕೃಷ್ಣ ಪರಮಾತ್ಮ ಭಕ್ತೆಯಾದಂತಹ ದ್ರೌಪದಿಯನ್ನು ಸಂರಕ್ಷಿಸಿದ. ಎಲ್ಲರಿಗೂ ಆಶ್ಚರ್ಯ ತಿಳಿಯಿತು. ದ್ರೌಪದಿಯ ವಸ್ತ್ರಾಭರಣವಾಗಿ ದ್ರೌಪದಿ ಶ್ರೀಕೃಷ್ಣನ ಶ್ರೇಷ್ಠ ಭಕ್ತೆ, ಮಹಾಸಾಧ್ವಿ ಎಂಬುದು ನಿರ್ಣಯವೂ ಆಯಿತು ಸಭೆಯ ಎದುರಿನಲ್ಲಿ. ಕೌರವನ ದೌಷ್ಟ್ಯ ಮೆರೆಯಿತು. ಆದರೆ ಅವಮಾನದಿಂದ
ತಲೆ ತಗ್ಗಿಸುವಂತಾಯಿತು ಕೊನೆಯಲ್ಲಿ ಶ್ರೀಕೃಷ್ಣನ ಕರುಣೆಯಿಂದ ದ್ರೌಪದಿಯನ್ನು ರಕ್ಷಿಸಿದ. ಇದೇ ಅಕ್ಷಯಾಂಬರ. ಇದು ನಾನು ತಿಳಿದುಕೊಳ್ಳುವಂತಹ ಕತೆ. ಕೃಷ್ಣ ಅನನ್ಯವಾದ ಭಕ್ತಿಯಿಂದ, ಏಕಭಕ್ತಿಯಿಂದ, ದ್ವಂದ್ವ ಇಲ್ಲದ ಭಕ್ತಿಯಿಂದ ಕೃಷ್ಣನನ್ನು ಭಜಿಸಿದಾಗ, ಧ್ಯಾನಿಸಿದಾಗ ನಮಗೆ ಒಲಿಯುತ್ತಾನೆ, ರಕ್ಷಿಸುತ್ತಾನೆ ಎನ್ನುವುದಕ್ಕೂ ಕೂಡ ಇದೊಂದು ನಮಗೆ ಉತ್ತಮ ಉದಾಹರಣೆಯ ಕತೆ, ಮಹಾಭಾರತದ ಪುಣ್ಯಕತೆ.